ವಾಸ್ತವದಲ್ಲಿ ನನಗೆ ಪ್ರಾಯೋಗಿಕವಾಗಿ ಭಾಷೆಯನ್ನ ಹೇಗೆ ಮಾತಾಡಬೇಕು ಅಂತ ನಾನು ಕಲಿತದ್ದು ಇಬ್ಬರು ಮಹನೀಯರಿಂದ. ಒಬ್ರು ಜಿ.ಪಿ. ರಾಜರತ್ನಂ, ಇನ್ನೊಬ್ರು ನಮ್ಮ ಡಾಕ್ಟರ್ ರಾಜ್ಕುಮಾರ್. ರಾಜ್ಕುಮಾರ್ ಅವರ ಸಂಭಾಷಣೆಗಳನ್ನ ಕೇಳ್ತಾ ಇದ್ರೆ ಅವರಷ್ಟು ಸೊಗಸಾಗಿ ಕನ್ನಡವನ್ನ ಮಾತನಾಡೋರು ಬಹಳ ಕಡಿಮೆ. ರಾಜರತ್ನಂ ಅವರಿಂದ ಕಲ್ತಿದ್ದೀನಿ ಅಲ್ಲ, ಒಬ್ಬ ಏಕಲವ್ಯನ ಹಾಗೆ ವಾಪಸ್ ಏನ್ ಕೊಡಬಲ್ಲೆ ನಾನು ರಾಜರತ್ನಂ ಅವರಿಗೆ, ರಾಜ್ಕುಮಾರ್ ಅವರಿಗೆ ಏನ್ ಕೊಡಬಲ್ಲೆ ನಾನು? ಹೀಗೆ ಋಣಗಳ ಬಗ್ಗೆ ಯೋಚನೆ ಮಾಡುವಾಗ ಅಥರ್ವಣ ವೇದದಲ್ಲಿ ಬರುವಂತ ಒಂದು ವಾಕ್ಯ ನೆನಪು ಬಂತು. ಶತಹಸ್ತ ಸಮಾಹಾರ ಸಹಸ್ರಹಸ್ತ ಸಂಕೀರ, 100 ಕೈಗಳಿಂದ ದುಡಿ 1000 ಕೈಗಳಿಂದ ಹಂಚು. ಕನ್ನಡದ ವಿಷಯದಲ್ಲಿ ಆ ಕಲೆ ಅಂತ ಬಂದ ತಕ್ಷಣ ನಮ್ಮನ್ನ ತುಂಬಾ ಇನ್ಸ್ಪೈರ್ ಮಾಡಿದ್ದು ಡಾಕ್ಟರ್ ರಾಜ್ಕುಮಾರ್ ಅವರು. ಅದೇ ತರ ಸಾಹಿತ್ಯ ಲೋಕಕ್ಕೆ ಅಂತ ಬಂದಾಗ ಸುಮಾರು ಜನ ಸಾಹಿತಿಗಳಿದ್ದಾರೆ. ಅಗ್ರಗಣ್ಯರಾಗಿ ನಾವು ಕುವೆಂಪು ಅವ್ರನ್ನ ತಗೋಬಹುದು, ಸುಮಾರಷ್ಟು ಜನ ಬರ್ತಾರೆ. ನಿಮ್ಮ ಬಾಲ್ಯದಲ್ಲಿ ಅಥವಾ ನೀವು ಒಂದು ವಯಸ್ಕರಾದ್ಮೇಲೆ ಪ್ರಾಯದಲ್ಲಿ ಇವ್ರುಗಳು ಮಾಡಿದಂತಹ ಇಂಪ್ಯಾಕ್ಟ್ ಹೇಗಿತ್ತು? ಬಿಕಾಸ್ ಈಗ ಈ ತರದ ಒಂದು ಒಳ್ಳೆ ಪದಗಳನ್ನ ಅಥವಾ ಆ ಭಾಷೆಯ ಸೊಗಡನ್ನ ತುಂಬಾ ಕಡಿಮೆ ಜನಗಳಲ್ಲಿ ನಾವು ಕೇಳ್ತಾ ಇದೀವಿ. ನೀವು ಅದ್ರಲ್ಲಿ ಒಬ್ರು. ಈಗ ಕೇಳೋದು ಇನ್ನೂ ಡಿಪ್ರಿಶಿಯೇಟ್ ಆಗ್ತಾ ಕಮ್ಮಿ ಆಗ್ತಾ ಬರ್ತಾ ಇದೆ. ಬಟ್ ಆಗಿನ ಕಾಲದಲ್ಲಿ ಇವ್ರುಗಳು ಮಾಡ್ತಿದಂತಹ ಇಂಪ್ಯಾಕ್ಟ್ ನಿಮ್ಗಳ ಮೇಲೆ ಅಥವಾ ಯುವ ಜನತೆ ಮೇಲೆ ಹೇಗ್ ಬೀರ್ತಿತ್ತು? ಎನ್ ಚೆನ್ನಬಸಪ್ಪ ಅಂತ ಒಬ್ರು ಕನ್ನಡ ಅಧ್ಯಾಪಕರು. ಅವರು ಮಾಧ್ಯಮಿಕ ಶಾಲೆಯಲ್ಲಿ ಕನ್ನಡದ ಬಗ್ಗೆ ಒಂದು ಸೊಗಸಾದ ಭದ್ರವಾದ ಬುನಾದಿಯನ್ನ ಹಾಕಿದ್ರು. ಕನ್ನಡವನ್ನ ಹೇಗೆ ಮಾತಾಡಬೇಕು ಅಂತ ಹೇಳ್ಕೊಟ್ಟವರಲ್ಲಿ ಮೊದಲಿಗರು. ಆನಂತರ ಸಂಸ್ಕೃತವನ್ನ ಕಲಿಯೋದಕ್ಕೆ ಶುರು ಮಾಡಿದೆ. ಸಂಪತ್ ಕುಮಾರಾಚಾರ್ ಅಂತ ಒಬ್ಬರು ಸಂಸ್ಕೃತ ಅಧ್ಯಾಪಕರು. ಆಮೇಲೆ ರಾಮಚಂದ್ರ ಶರ್ಮ ತ್ಯಾಗಲಿ ಅಂತ ಇನ್ನೊಬ್ಬರು. ತ್ಯಾಗಲಿಯವರು ಹೈಸ್ಕೂಲು ದಿನಗಳಲ್ಲಿ ನನಗೆ ಅಧ್ಯಾಪಕರು. ಭಾಷೆಯನ್ನ ಮಾತನಾಡುವಾಗ ಬಳಸುವಾಗ ಅಲ್ಪ ಪ್ರಾಣ, ಮಹಾಪ್ರಾಣ, ಹ್ರಸ್ವ, ದೀರ್ಘ ಇವೆಲ್ಲಕ್ಕೂ ಮರ್ಯಾದೆ ಕೊಡಬೇಕು, ನಾವು ಗೌರವ ಕೊಡಬೇಕು. ಆ ಅಕ್ಷರ ಹೇಗಿದೆಯೋ ಹಾಗೆ ಉಚ್ಚಾರ ಮಾಡಬೇಕು. ಇಲ್ಲದೆ ಹೋದ್ರೆ ಒಂದು ರೀತಿ ಅಪರಾಧ ಮಾಡ್ದಂಗೆ ಆಗುತ್ತೆ. ಆಮೇಲೆ ಸ್ಪಷ್ಟವಾಗಿ ಮಾತನಾಡುವಾಗ ನೀನೇನ್ ಮಾತಾಡ್ತಿದ್ದೀಯಾ ಅನ್ನೋದು ನಿನ್ನ ಎದುರಿಗೆ ಯಾರಿದ್ದಾರೋ ಅವರಿಗೆ ಪೂರ್ತಿ ಅರ್ಥವಾಗುತ್ತೆ. ವೇಗವಾಗಿ ಮಾತಾಡಿದ್ರೆ ಅಥವಾ ಸ್ಪಷ್ಟವಾಗಿ ಮಾತಾಡದೆ ಹೋಯ್ತು ಅಂದ್ರೆ ಅನೇಕ ಸಂದರ್ಭಗಳಲ್ಲಿ ಅಕ್ಷರಗಳು ಸರಿಯಾಗಿ ಕೇಳಿಸಲ್ಲ, ತೊಂದರೆ ಆಗುತ್ತೆ. ಹಾಗಾಗಿ ಭಾಷೆಗೆ ಗೌರವ ಕೊಡೋದು ಕಲಿ. ಯಾವುದೇ ಭಾಷೆಯನ್ನಾದರೂ ಮಾತಾಡು, ಆ ಭಾಷೆಯ ಜಾಯಮಾನವನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಬಳಸೋದು ಒಳ್ಳೆಯದು ಅಂತ ಹೇಳ್ಕೊಟ್ರು. ವಾಸ್ತವದಲ್ಲಿ ನನಗೆ ಪ್ರಾಯೋಗಿಕವಾಗಿ ಭಾಷೆಯನ್ನ ಹೇಗೆ ಮಾತಾಡಬೇಕು ಅಂತ ನಾನು ಕಲಿತದ್ದು ಇಬ್ಬರು ಮಹನೀಯರಿಂದ. ಒಬ್ರು ಜಿ.ಪಿ. ರಾಜರತ್ನಂ, ಇನ್ನೊಬ್ರು ನಮ್ಮ ಡಾಕ್ಟರ್ ರಾಜ್ಕುಮಾರ್. ಜಿ.ಪಿ. ರಾಜರತ್ನಂ ಅವರು ಮಲ್ಲೇಶ್ವರದ ಗಾಂಧಿ ಸಾಹಿತ್ಯ ಸಂಘದಲ್ಲಿ ಬಹುಪಾಲು ದಿನಗಳಲ್ಲಿ ಉಪನ್ಯಾಸ ಕೊಡೋರು. ನಾನು ಮಲ್ಲೇಶ್ವರದಲ್ಲೇ ಹುಟ್ಟಿ ಬೆಳೆದ ಕಾರಣ ಗಾಂಧಿ ಸಾಹಿತ್ಯ ಸಂಘಕ್ಕೆ ಅಷ್ಟೇನು ದೂರ ಇರಲಿಲ್ಲ ಮನೆ. ಹಾಗಾಗಿ ಆರಾಮವಾಗಿ ಒಬ್ಬನೇ ಬರ್ತಾ ಇದ್ದೆ, ಕೂತ್ಕೋತಾ ಇದ್ದೆ. ರಾಜರತ್ನಂ ಅವರು ಏನು ಹೇಳ್ತಿದ್ದಾರೆ ಅದು ನನಗೆ ಅಷ್ಟು ಅರ್ಥ ಆಗ್ತಿರಲಿಲ್ಲ. ಆದರೆ ಅವರು ಅಕ್ಷರಗಳನ್ನು ಉಚ್ಚರಿಸುವ ರೀತಿ, ಶಬ್ದಗಳನ್ನು ಬಳಸುವ ರೀತಿ, ವಾಕ್ಯದಲ್ಲಿ ಒಂದು ಶಬ್ದಕ್ಕೂ ಇನ್ನೊಂದು ಶಬ್ದಕ್ಕೂ ನಡುವೆ ಎಷ್ಟು ಅಂತರವನ್ನು ಕೊಡಬೇಕು ಇತ್ಯಾದಿ ಗಮನಿಸ್ತಾ ಇದ್ದೆ ನಾನು. ಅದು ನನ್ನ ಮೇಲೆ ತುಂಬ ಪ್ರಭಾವ ಬೀರಿದೆ. ಇನ್ನು ರಾಜ್ಕುಮಾರ್ ಅವರ ಸಂಭಾಷಣೆಗಳನ್ನು ಕೇಳ್ತಾ ಇದ್ರೆ ಅವರಷ್ಟು ಸೊಗಸಾಗಿ ಕನ್ನಡವನ್ನ ಮಾತನಾಡೋರು ಬಹಳ ಕಡಿಮೆ. ಅನೇಕ ಸಂದರ್ಭಗಳಲ್ಲಿ ಅವರು ಯಾವುದೇ ಒಂದು ಸಂಭಾಷಣೆಯನ್ನು ಒಪ್ಪಿಸ್ಬೇಕಾದ್ರೆ ಆ ಧ್ವನಿಯ ಏರಿಳಿತ ಹೇಗೆ ಬರುತ್ತೆ,
ಯಾವ ಅಕ್ಷರದ ಮೇಲೆ ಒತ್ತನ್ನು ಹಾಕ್ತಾರೆ, ಯಾವ ಅಕ್ಷರವನ್ನ ತೇಲಿಸ್ತಾರೆ, ಶಬ್ದಗಳ ನಡುವೆ ಅಂತರವನ್ನ ಹೇಗೆ ಕಾದಿಟ್ಕೋತಾರೆ. ಹ್ಮ್ ತುಂಬಾ ವೇಗವಾಗೂ ಮಾತಾಡೋಲ್ಲ, ತುಂಬಾ ನಿಧಾನವಾಗಿಯೂ ಮಾತಾಡಲ್ಲ, ಒಂದು ಹದವಾದ ಓಘವನ್ನ ಕಾದಿಟ್ಕೋತಾರೆ. ಅನೇಕ ಸಂದರ್ಭಗಳಲ್ಲಿ ಅವರೇನು ಸಂಭಾಷಣೆ ಹೇಳ್ತಿದ್ದಾರೆ ಅದು ಅರ್ಥ ಆಗ್ತಿರ್ಲಿಲ್ಲ ನನಗೆ. ಕೆಲವು ಸಲ ಆ ಚಿತ್ರವನ್ನ 2 ಸಲ ನೋಡಿದ್ದೋ ಉಂಟು ಕಥೆಯನ್ನ ಅರ್ಥ ಮಾಡ್ಕೊಳ್ಳಕ್ಕೆ. ಹಾಗಾಗಿ ಅವರ ಚಿತ್ರವನ್ನ ನೋಡುವಾಗ ಅವರ ಸಂಭಾಷಣಾ ವೈಖರಿಯನ್ನೇ ಹೆಚ್ಚು ಗಮನಿಸ್ತಾ ಇದ್ದೆ. ಈ ಇಬ್ಬರು ಮಹನೀಯರ ಪ್ರಭಾವ ನನ್ನ ಮೇಲೆ ಉಂಟು, ಆದರೆ ಇಬ್ಬರ ಪ್ರಭಾವಕ್ಕೆ ಒಳಗಾಗಲಿಲ್ಲ ನಾನು. ಅಂದ್ರೆ ರಾಜರತ್ನಂ ಅವರನ್ನೇ ಅನುಸರಿಸೋದು ಅಥವಾ ರಾಜ್ಕುಮಾರ್ ಅವರನ್ನೇ ಅನುಸರಿಸೋದು ಅದು ಮಾಡಲಿಲ್ಲ. ಸಂಪಟೂರು ವಿಶ್ವನಾಥ್ ಅಂತ ನನ್ನ ಶಾಲಾ ದಿನಗಳ ಅಧ್ಯಾಪಕರು ನಾಟಕದ ಪ್ರಾಥಮಿಕ ಪರಿಚಯ ಮಾಡಿಕೊಟ್ಟವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು, ನೀವು ನಿಮ್ಮದೇ ಆದ ಒಂದು ಶೈಲಿಯನ್ನ ಬಳಸ್ಕೋಬೇಕು. ರಾಜ್ಕುಮಾರ್ ತರ ನೀವು ಅಭಿನಯವನ್ನ ಮಾಡಬಹುದು. ಎಲ್ರು ಏನಂತಾರೆ, ರಾಜ್ಕುಮಾರ್ ಚೆನ್ನಾಗಿ ಕಾಪಿ ಮಾಡ್ತಾನಪ್ಪ, ಕಾಪಿ ಕ್ಯಾಟ್ ಅನ್ನಿಸ್ಕೊಳ್ಳೋದ್ರಲ್ಲಿ ಏನಿದೆ ಸಾರ್ಥಕತೆ. ಹಾಗಾಗಿ ನಿನ್ನದೇ ಆದ ಶೈಲಿಯನ್ನ ರೂಢಿಸಿಕೋ ಅನ್ನೋ ಮಾತನ್ನ ಏನ್ ಹೇಳಿದ್ರು ಅದನ್ನ ಮನಸ್ಸಲ್ಲಿಟ್ಕೊಂಡು ನನ್ನದೇ ಆದ ಶೈಲಿಯಲ್ಲಿ ಇವತ್ತು ಮಾತಾಡ್ಕೊಂಡು ಬರ್ತಾ ಇದ್ದೀನಿ. ಹಾಗಾಗಿ ಆ ಭಾಷೆಯ ಬಗ್ಗೆ ಒಲವು ಮೂಡೋದಕ್ಕೆ ಕಾರಣವಾದಂಥ ಈ ಎಲ್ಲ ಮಹನೀಯರಿಗೆ ನಾನು ಕೃತಜ್ಞ. ಬರೀ ಕೃತಜ್ಞ ಅಂತ ಹೇಳಿದ್ರೆ ಸಾಕಾಗಲ್ಲ. ಅದು ರಾಜರತ್ನಂ ಅವರಿಂದ ಕಲ್ತಿದ್ದೀನಿ ಅಲ್ಲ, ಒಬ್ಬ ಏಕಲವ್ಯನ ಹಾಗೆ ವಾಪಸ್ ಏನು ಕೊಡಬಲ್ಲೆ ನಾನು ರಾಜರತ್ನಂ ಅವ್ರಿಗೆ, ರಾಜ್ಕುಮಾರ್ ಅವರಿಗೆ ಏನು ಕೊಡಬಲ್ಲೆ ನಾನು? ಏನೂ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಲೆಕ್ಕಕ್ಕೆ ಗುರುಗಳಿಂದ ಎಷ್ಟೊಂದು ಕಲಿತೇವೆ ನಾವು, ಆ ಗುರುಗಳಿಗೆ ವಾಪಸ್ ಏನು ಕೊಟ್ಟಿದ್ದೇವೆ? ಅಕ್ಷರವನ್ನ ಕಲಿಸಿಕೊಟ್ಟಂತ ಅಧ್ಯಾಪಕರು ಎದುರಿಗೆ ಬಂದಾಗ, ನೀವು ನನಗೆ ಅಕ್ಷರವನ್ನ ಕಲಿಸ್ಕೊಟ್ರಿ, ತಗೊಳ್ಳಿ ನಿಮ್ಗೆ 100 ರೂಪಾಯಿ, 1000 ರೂಪಾಯಿ, 10,000 ರೂಪಾಯಿ ಅಂತ ಕೊಟ್ರೆ ತಗೋತಾರ ಅವರು? ಇದು ಋಣ ಅಲ್ವಾ ನನ್ನ ಮೇಲೆ? ಖಂಡಿತ. ನನಗೆ ನಮ್ಮ ಸಂಸ್ಕೃತಿಯಲ್ಲಿ ಇರುವಂತ ಋಣಗಳ ಬಗ್ಗೆ ಬಹಳ ಗೌರವ ಇದೆ. ದೈವ ಋಣ ಅಂತ ಹೇಳ್ತಾರೆ, ಪಿತೃ ಋಣ ಅಂತ ಹೇಳ್ತಾರೆ, ಆಚಾರ್ಯ ಋಣ ಅಂತ ಹೇಳ್ತಾರೆ, ಸಮಾಜ ಋಣ ಅಂತ ಹೇಳ್ತಾರೆ. ಈ ಋಣಗಳ ಬಗ್ಗೆ ಬಹಳ ಗೌರವ ಇದೆ. ಅದರಲ್ಲೂ ಆಚಾರ್ಯ ಋಣ ಅನ್ನೋದಿದೆಯಲ್ಲ, ನಮ್ಮ ಸಂಸ್ಕೃತಿಯಲ್ಲಿ ಅಕ್ಕರವಂ ಕಲಿಸಿದಾತನ್ ಗುರು ಅಂತ ಹೇಳ್ತೀವಿ ನಾವು. ಒಬ್ಬರಿಂದ ಒಂದು ಅಕ್ಷರವನ್ನ ಕಲ್ತಿದ್ದೇವೆ ಅಂದ್ರೆ ಅವರು ನಮಗೆ ಗುರುಗಳ ಸಮಾನ. ಕಲ್ತಿದ್ದೇವೆ, ವಾಪಸ್ ಏನ್ ಕೊಟ್ವಿ? ಇದು ನನ್ನನ್ನು ತುಂಬಾ ಕಾಡಿದೆ. ಯಾಕಂದ್ರೆ ನಾನು ಕಲಿತದ್ದೆಲ್ಲ ಗುರುಗಳ ಮೂಲಕವೇ. ತಾಯಿ ಸಹ ಮೊದಲ ಗುರುವೇ. ಹೀಗೆ ಋಣಗಳ ಬಗ್ಗೆ ಯೋಚನೆ ಮಾಡುವಾಗ ಅಥರ್ವಣ ವೇದದಲ್ಲಿ ಬರುವಂತ ಒಂದು ವಾಕ್ಯ ನೆನಪಿಗೆ ಬಂತು. ಶತಹಸ್ತ ಸಮಾಹಾರ ಸಹಸ್ರಹಸ್ತ ಸಂಕೀರ. 100 ಕೈಗಳಿಂದ ದುಡಿ, 1000 ಕೈಗಳಿಂದ ಹಂಚು. 100 ಕೈಗಳಿಂದ ದುಡಿಯೋದಿಕ್ಕೆ ಬೇಕಾದ ಶಕ್ತಿಯನ್ನು ಕೊಟ್ಟವರು ನನ್ನ ತಂದೆ ತಾಯಿಗಳು, ನನ್ನ ಅಧ್ಯಾಪಕರು, ಸೋದರ ಸೋದರಿಯರು, ಗೆಳೆಯರು, ಎಲ್ಲರೂ ಅವ್ರಿಗೂ ವಾಪಸ್ ಏನೂ ಕೊಡ್ಲಿಕ್ಕಾಗಲ್ಲ. ಹಾಗಾಗಿ ಇವರೆಲ್ಲರ ಮಾರ್ಗದರ್ಶನದಲ್ಲಿ ಕಲಿತಂಥ ವಿಚಾರಗಳನ್ನ ಏನಿದೆ ಅದನ್ನ ನಾನು 1000 ಅಲ್ಲ, 1,00,000 ಅಲ್ಲ, ಕೋಟಿಯನ್ನ ಮೀರಿ ಯಥಾಶಕ್ತಿ ಇದನ್ನ ಹಂಚ್ತಾ ಹೋಗ್ಬೇಕು. ಹಂಚಿದರೆ ಮಾತ್ರ ಋಣಮುಕ್ತ ಆಗ್ತೇನೆ. ಇಲ್ಲ ಅಂದ್ರೆ ಈ ಋಣವನ್ನ ಹೊತ್ತುಕೊಂಡು ಮತ್ತೆ ಹುಟ್ಟಬೇಕಾಗುತ್ತೆ.
ಮತ್ತೊಂದು ಜನ್ಮ ಇದೆಯೋ ಇಲ್ವೋ ಗೊತ್ತಿಲ್ಲ ನಮಗೆ. ಹ್ಮ್ ಅದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು ಬೇಡ. ಆದರೆ ಕೃತಜ್ಞತೆ ಅನ್ನೋದು ಬೇಕು ಮನುಷ್ಯನಿಗೆ. ಇಷ್ಟೆಲ್ಲ ಕಲ್ತಿದ್ದೀನಿ, ವಾಪಸ್ ನಾನೇನು ಕೊಟ್ಟೆ? ಕೃತಜ್ಞತೆ ಹ್ಮ್. ಅದಿರಲೇಬೇಕು ಮನುಷ್ಯನಿಗೆ. ನೋಡಿ, ಇವರಿಂದೆಲ್ಲ ಪ್ರಭಾವಿತರಾಗಿದ್ರಿ. ಅವರ ಋಣ ನಿಮ್ಮ ಮೇಲಿದೆ. ಇವತ್ತಿಗೂ ಒಳ್ಳೆ ಸೊಗಡಿನ ಕನ್ನಡವನ್ನ ನೀವು ನಮಗ್ ತಲುಪಿಸ್ತಾ ಇದ್ದೀರಾ. ನಿಮ್ಮ ಋಣ ನಮ್ಮ ಮೇಲೆಷ್ಟಿದೆ. 25 ವರ್ಷಗಳ ಕಾಲ ಆಯ್ತು ತಟ್ಟಂತ ಹೇಳಿ ಬಂದು.